ಮಹಾರಾಷ್ಟ್ರದಾದ್ಯಂತ ಕಳೆದೆರಡು ದಿನಗಳಿಂದ ಸುರಿತಾ ಇರುವ ಭೀಕರ ಮಳೆಯ ಆರ್ಭಟಕ್ಕೆ ಪಾತಾಳಗಂಗಾ ನದಿ ಉಕ್ಕಿ ಹರಿತಾ ಇದ್ದು ರಾಯಗಢ ಜಿಲ್ಲೆಯ ಎಚ್ಪಿಸಿಎಲ್ ಗ್ಯಾಸ್ ಬಾಟ್ಲಿಂಗ್ ಘಟಕಕ್ಕೆ ಪ್ರವಾಹ ನೀರು ನುಗ್ಗಿದೆ. ಇದರ ಪರಿಣಾಮವಾಗಿ ಘಟಕದ ಆವರಣಗೋಡೆ ಕುಸಿದು ಬಿದ್ದಿದ್ದು ಅಲ್ಲಿ ಸಂಗ್ರಹಿಸಿಡಲಾಗಿದ್ದ ಸುಮಾರು 3000 ಎಲ್ಪಿಜಿ ಸಿಲಿಂಡರ್ಗಳು ನದಿಯ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನದಿಯ ನೀರಿನಲ್ಲಿ ಸಾವಿರಾರು ಸಿಲಿಂಡರ್ಗಳು ಸಾಲು ಸಾಲಾಗಿ ತೇಲಿಕೊಂಡು ಹೋಗ್ತಾ ಇರುವ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಮೂಡಿದೆ. ಘಟನೆಯ ಗಾಂಭೀರ್ಯ ಅರಿತು ತಕ್ಷಣವೇ ಕಾರ್ಯಪ್ರವೃತ್ತರಾಗಿರುವ ರಾಯಗಢ ಜಿಲ್ಲಾಧಿಕಾರಿ ಕಿಶನ್ ಜಾವ್ಲೆ ಅವರು ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಆದೇಶವನ್ನು ಹೊರಡಿಸಿದ್ದಾರೆ. ನದಿಯಲ್ಲಿ ಅಥವಾ ನದಿಯ ದಂಡೆಯ ಹತ್ತಿರ ತೇಲಿ ಬರುವ ಯಾವುದೇ ಸಿಲಿಂಡರ್ಗಳನ್ನು ನಾಗರಿಕರು ಮುಟ್ಟೋದಾಗ್ಲಿ, ಸಂಗ್ರಹಿಸಿರೋದಾಗ್ಲಿ ಅಥವಾ ವೈಯಕ್ತಿಕ ಬಳಕೆಗೆ ಮನೆಗೆ ಕೊಂಡೊಯ್ಯದಾಗ್ಲಿ ಮಾಡಬಾರದು. ಪ್ರವಾಹದ ಹೊಡೆತಕ್ಕೆ ಸಿಲಿಂಡರ್ಗಳು ಸುರಕ್ಷಿತ ಸ್ಥಿತಿಯಲ್ಲಿವೆ ಎಂಬುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಕುತೂಹಲದ ಹೆಸರಲ್ಲಿ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ ಎಂದು ಎಚ್ಚರಿಸಿದ್ದಾರೆ. ಕೊಚ್ಚಿಕೊಂಡು ಹೋಗಿರುವ ಸಿಲಿಂಡರ್ಗಳು ಎಲ್ಲಿಯಾದ್ರೂ ಕಂಡು ಬಂದಲ್ಲಿ ತಕ್ಷಣವೇ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಎಚ್ಪಿಸಿಎಲ್ ಆಡಳಿತ ಮಂಡಳಿ ಜನರಲ್ಲಿ ಮನವಿಯನ್ನ ಮಾಡಿದೆ. ಸಿಲಿಂಡರ್ಗಳನ್ನ ತಮ್ಮ ಬಳಿ ಇಟ್ಟುಕೊಳ್ಳುವ ಬದಲು ಎಚ್ಪಿಸಿಎಲ್ ಕಂಪನಿ, ಅಧಿಕೃತ ಗ್ಯಾಸ್ ವಿತರಕರು ಅಥವಾ ಸರ್ಕಾರಿ ಕಚೇರಿಗಳಿಗೆ ಹಸ್ತಾಂತರಿಸಲು ಸ್ಥಳೀಯ ನಿವಾಸಿಗಳಿಗೆ ಸೂಚಿಸಲಾಗಿದೆ. ಸದ್ಯ ವೇಗದಲ್ಲಿ ಹರಿತಾ ಇರುವ ನದಿಯಲ್ಲಿ ಸಿಲಿಂಡರ್ಗಳನ್ನು ಪತ್ತೆ ಹಚ್ಚಲು ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದು ಇದುವರೆಗೆ ಸುಮಾರು 1000 ಸಿಲಿಂಡರ್ಗಳನ್ನು ಯಶಸ್ವಿಯಾಗಿ ಮರುಪಡೆಯಲಾಗಿದೆ. ಉಳಿದ 2000 ಸಿಲಿಂಡರ್ಗಳ ಪತ್ತೆಗಾಗಿ ನದಿ ಪಾತ್ರದುದ್ದಕ್ಕೂ ಹದ್ದಿನ ಕಣ್ಣನ್ನ ಇಡಲಾಗಿದೆ.